ನಮಸ್ಕಾರ. ನಾನು ಮತ್ತು ನನ್ನ ಕಸಿನ್ಸು ಎಲ್ಲರೂ ಅಜ್ಜಿ ಮನೆಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಮೇಲೆ ತೋಟಕ್ಕೆ ಬಂದಿಲ್ಲ ಅಂದರೆ ಹೇಗೆ ಅಲ್ವಾ? ನಾನು ಮಾತ್ರ ಊರಲ್ಲಿ ಎಷ್ಟು ದಿನ ಇರ್ತೀನಿ ಅಷ್ಟು ದಿನವೂ ತೋಟದ ಕಡೆ ಬರ್ತಾನೆ ಇರ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ಬೇಜಾರಾದರೂ ತೋಟದ ಕಡೆ ಬಾ, ಸುಮ್ಮನೆ ಇದ್ದರೂ ತೋಟದ ಕಡೆ ಬಾ, ಈ ಥರ ಮಾಡ್ತೀನಿ. ನನಗೆ ಹೊಲ, ಗದ್ದೆ, ತೋಟ, ಹಸು, ಕರು ಎಲ್ಲ ತುಂಬ ಇಷ್ಟ ಆಗುತ್ತೆ. ತೋಟಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಬಂದರೂ ಎಲ್ರಿಗೂ ಫಸ್ಟ್ ನೆನಪಾಗೋದು ನಮ್ಮ ತಾತ. ಯಾಕಂದರೆ ಅಡಿಕೆ ಗೋಟ್ಗಳನ್ನ ಮಾಡಿ ಸಸಿಗಳನ್ನ ಬೆಳೆಸಿ ತುಂಬ ಪ್ರೀತಿಯಿಂದ ಇಟ್ಟಿದ್ದು ನಮ್ಮ ತಾತ. Tata, hi. Hi, How are you? I am fine. How are you? I am also fine. ಆ ಕ್ಲಿಪ್ಪಿಂಗ್ ನೋಡ್ಕೊಬಂದ್ರಿ ಅಲ್ವಾ, ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಈ ತೋಟ ಕೂಡ ನಾವು ಲಾಕ್ಡೌನ್ ಟೈಮಲ್ಲೇ ಮಾಡಿದ್ದು. ತಾತ ಇನ್ನೂ ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ಎಲ್ಲರೂ ದೊಡ್ಡವರಾಗಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ, ತುಂಬ ಖುಷಿ ಪಡ್ತಾಯಿದ್ರು. ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ ನಾವು. ಏನಾದರೂ ಹೇಳುವಾಗ ನಾನು ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇದು ಡ್ರಿಪ್ ಇರಿಗೇಷನ್ ಆ್ಯಕ್ಚುಲಿ. ಮೇಲ್ಗಡೆ ಹಾಕಿದ್ದಾರೆ, ಕೆಳಗಡೆ ಎಲ್ಲ ಉಳಿಸ್ಬೇಕಾಗಿತ್ತು ಕಳೆ ಎಲ್ಲ ತಗ್ಸೋಕ್ಕೆ. ಅದಕ್ಕೆ ಮೇಲ್ಗಡೆ ಕಟ್ಟಿದ್ದಾರೆ ಇದನ್ನು. ನಾನು ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಆಗ್ತಾ ಇರಲಿಲ್ಲ, ತುಂಬ ಟೈಟ್ ಇತ್ತು ಅದು. ನೀರೆಲ್ಲ ಬರುವಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದೇ ಡ್ರಾಪ್ ಬರ್ತಿರುತ್ತಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳಿದೆ ನೋಡಿ, ಕೆಳಗಡೆ ಇರುತ್ತೆ ಇದು ಅಂತ. ಇಲ್ಲೇ ಇರುತ್ತೆ ಅದು ಯಾವಾಗೂ. ಇವಾಗಷ್ಟೇ ಮೇಲಿದೆ. ಬನ್ನಿ ಮುಂದೆ ಹೋಗೋಣ, ಏನೆಲ್ಲ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ. ಇಷ್ಟು ಬಾಳೆ ಹಾಕಿದ್ದು ಏನಕ್ಕಂದರೆ ಅಡಿಕೆ ಸಸಿಗಳಿಗೆ ನೆರಳು ಬೇಕು ಅಂದ್ಬಿಟ್ಟು ಬಾಳೆ ಹಾಕಿದ್ದು. ಅದು ಇಷ್ಟು ಪುಟ್ಪುಟಾಣಿ ಇತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಅದೆಲ್ಲ ಸ್ವಲ್ಪ ಒಣಗೋಗಿದೆ, ತಗ್ಸ್ಬೇಕು ಅದನ್ನು. ತೋಟಕ್ಕೆ ಬಂದರೆ ಒಳ್ಳೆ ಮೆಮೊರೀಸ್ ಇದೆ. ಲಾಕ್ಡೌನಲ್ಲಿ ಎಲ್ಲರೂ ಒಟ್ಟಿಗೆ ಇದ್ವಿ. ನಾವೊಂದು 11-12 ಜನ ಒಂದೇ ಮನೇಲಿ ಇದ್ವಿ. ಚೆನ್ನಾಗಿ ಅನಿಸುತ್ತೆ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ. ಎಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು ಅಂತ ಅನಿಸುತ್ತೆ. ಇಲ್ಲಿ ನಮ್ಮದೊಂದು ಹಳ್ಳ ಇದೆ, ನಾನು ತೋರಿಸ್ತೀನಿ ಬನ್ನಿ. ಸ್ವಲ್ಪ ನೀರಿದೆ ಅಷ್ಟೇ ಅದರಲ್ಲಿ. ಇಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿದೆ, ತುಂಬ ಬೇಜಾರಾಗುತ್ತೆ. ಈ ಹಳ್ಳದಲ್ಲಿ ನಮ್ಮ ಕರು ಒಂದು ಸತ್ತೋಯ್ತಂತೆ. ನನ್ನ ತಮ್ಮ ಹೇಳ್ತಾ ಇದ್ದ. ಮಧ್ಯಾಹ್ನ ಬಂದು ನೋಡಿದಾಗ ಚೆನ್ನಾಗೇ ಇತ್ತು, ಸಂಜೆ ಬರೋ ಅಷ್ಟರೊಳಗೆ ಅದು ಸತ್ತೋಗ್ಬಿಟ್ಟಿದೆ. ಯಾಕಂದರೆ ಇದು ಹಳ್ಳಕ್ಕೆ ಬಿದ್ದು ಮೇಲ್ ಬರೋಕ್ಕಾಗಿಲ್ಲ, ಉಸಿರು ಕಟ್ಟು ಸತ್ತಿದೆ. ಅದು ತುಂಬ ಬೇಜಾರಾಗುತ್ತೆ. ಹೇಳ್ತಾ ಇದ್ದ, ಮಳೆಗೆಲ್ಲ ಬಿದ್ದು ಹೋಗ್ಬಿಟ್ಟಿದೆ, ನೋಡೋಣ ಈ ಬಾಳೆಗೊನೆನ ಮನೆಗೆ ತೊಗೊಂಡು ಹೋಗೋಣ. ಲಾಕ್ಡೌನ್ ಟೈಮಲ್ಲಿ ತುಂಬ ಜನ ಊರ ಕಡೆ ಬಂದಿದ್ದರಿಂದ ತುಂಬ ಜಮೀನು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ತುಂಬ ಜನ ತೋಟ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಇವಾಗ. ಆವಾಗ ನನಗೆ ಅನ್ನಿಸ್ತಿತ್ತು, ಎಷ್ಟು ಲಕ್ಕಿ ಇದ್ದೀನಿ ನಾನು, ಜಮೀನಿದೆ ನಮ್ಮ ಹತ್ರ ಅಂತ. ತುಂಬ ಖುಷಿ ಆಗ್ತಾಯಿತ್ತು. ಈ ಗಿಡಗಳು ಏನಂದರೆ ಆ್ಯಕ್ಚುಲಿ ಇದು ಬರೀ ಕೋಲಲ್ಲ, ಗೊಬ್ಬರದ ಗಿಡ ಇದು. ಇದ್ರ ಬಗ್ಗೆ ನನ್ನ ತಮ್ಮ ಹೇಳ್ತಾನೆ, ನನಗಷ್ಟು ಗೊತ್ತಿಲ್ಲ, ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇದು ಗೊಬ್ಬರದ ಗಿಡ. ನಾರ್ಮಲ್ ಆಗಿ ಎಲ್ಲ ನೋಡಿದ್ರೆ ಕಡ್ಡಿ ಅನ್ಕೋತಾರೆ, ಆದರೆ ಇದು ಆ್ಯಕ್ಚುಲಾಗಿ ಗೊಬ್ಬರದ ಗಿಡ. ಅದರಲ್ಲಿ ಫುಲ್ ದೊಡ್ಡದಾಗಿ ಬೆಳೆಯುತ್ತೆ ನೋಡಿ. ಟ್ರಾನ್ಸ್ಫಾರ್ಮೇಷನ್ ಇದು ಇಷ್ಟು ದೊಡ್ಡ ಆಗುತ್ತೆ. ಒಂದು ಕಡ್ಡಿ ಮುರ್ಕೊಂಡು ಹಿಂಗೆ ನೆಟ್ಟಿದ್ರೆ ಬೇರ್ಗೀರೇನು ಬೇಡ, ಗೊಬ್ಬರದ ಗಿಡ ಆಗುತ್ತೆ. ನೋಡಿ ಜಸ್ಟ್ ಇಲ್ಲಿ ಮರದ ಕೊಂಬೆ ಕಡ್ಡಿ ಹಳ್ಳ ಇದೆ ನಮ್ಮದು. ಈ ಕಡ್ಡಿ ಐತಲ್ಲ, ಇದು ಮುರ್ಕೊಬಿಟ್ಟು ಹಿಂಗೆ ನೆಟ್ಟಿದ್ರೆ ಗೊಬ್ಬರದ ಗಿಡ ಅದೇ ಬೆಳೆಯುತ್ತಾ? ಇಷ್ಟೇ ಸಾಕಾ? ಹಸಿ ಇರ್ಬೇಕಷ್ಟೇ. ಹಸಿ ಇರೋದು ನೆಡ್ಬೇಕಾ? ಇದು ಒಣಗೋಗಿದೆ. ಇದು ಒಣಗೋಯ್ತೆ. ಇದು ಮುರ್ಕೊಂಡ ಹಸಿದು, ಓಕೆನಾ? ಇದನ್ನ ನೆಟ್ರೆ ಮುಗೀತು. ಹಿಂಗೆ ಸಿಕ್ಕಂತ ಗೊಬ್ಬರದ ಗಿಡ ಅಂದ್ರೆ ಅವೆಲ್ಲ ಎಲೆಗಳೆಲ್ಲ ಉದುರಿದ್ರೆ ಅದೇ ಗೊಬ್ಬರ ಆಗುತ್ತೆ. ಆಲ್ಮೋಸ್ಟ್ ಅದೇ ಒಂದು ಗೊಬ್ಬರ ಸೋರ್ಸ್ ಮೇಯ್ನು ಅಂತ. ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಡ್ರಿಪ್ ಇರಿಗೇಷನ್ ಎಲ್ಲ ಕೆಳಗಡೆ ಇರುತ್ತೆ, ಪೈಪ್ಲೈನಿಂಗ್ ಅಂತ. ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅಲ್ಲಿ. ಹಾಗೆ 1-2 ರೌಂಡು ತೋಟದ ಕಡೆ ವಾಕ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಏನೇನೆಲ್ಲ ಆಗಿದೆ ನೋಡೋಣ ಅಂತ ಅಂದ್ಬಿಟ್ಟು. ಮಳೆ ಬಂದಿತ್ತು ಆ್ಯಕ್ಚುಲಿ, ತುಂಬ ಗಿಡಗಳು ಹಾಳಾಗಿದ್ವು. ತೋರಿಸ್ತೀನಿ ನೋಡಿ. ಇದು ಮಳೆಗೆ ಹಾಳಾಗಿರೋದು ಗೈಸ್. ಇದು ಹಿಂಗೆ ಇರಬೇಕಾಗಿತ್ತು, ಇದೋಗ್ಬಿಟ್ಟಿದೆ ಮಳೆಗೆ. ಇಲ್ಲಿ ನಾವು ಜೀವಾಮೃತ ಮಾಡ್ತಾ ಇದ್ವಿ. ಅಡಿಕೆ ಗಿಡ, ಬೆಲ್ಲ, ಹುಳ್ಳಿ ಹಸಿಟ್ಟು, ಕಾಳುಗಳು, ಮಜ್ಜಿಗೆ, ಗಂಜಲ ಇಷ್ಟೆಲ್ಲ ಹಾಕಿ ಇಲ್ಲಿ ಮಿಕ್ಸ್ ಮಾಡಿ ಇದಕ್ಕೆಲ್ಲ ತೋಟ ಎಲ್ಲ ಸುತ್ತೋ ಅಷ್ಟೊತ್ತಿಗೆ ನನಗಂತೂ ತುಂಬ ಸುತ್ತಾಯಿತು. ಇದೇ ಜೀವಾಮೃತ ನಾನು ಹೇಳಿದ್ದು. ತೋಟ ಎಲ್ಲ ಸುತ್ತಕೊಂಡು ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.